ಈಗ ಮೀನರಾಶಿ ಪೂರ್ವಭಾದ್ರಾ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರಾ ನಕ್ಷತ್ರದ 4 ಪಾದಗಳು ಹಾಗೂ ರೇವತಿ ನಕ್ಷತ್ರದ 4 ಪಾದದವರೆಗೆ ಮೀನರಾಶಿ. ಮೀನರಾಶಿಯವರಿಗೆ ಅಧಿಪತಿ ಗುರು 4ನೇ ಮನೆಯಲ್ಲಿದ್ದಾನೆ, ಬಂಧುಸ್ಥಾನದಲ್ಲಿ. ಹೀಗಾಗಿ ಮನೆಯ ಸ್ಥಾನದಲ್ಲಿದ್ದಾನೆ. ಹೀಗಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಚೈತನ್ಯ ಜಾಸ್ತಿಯಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ರಾಶಿಯ ಅಧಿಪತಿ 4ನೇ ಮನೆಯಲ್ಲಿದ್ದದ್ದರಿಂದ. ಆದರೆ ಶತ್ರುಗಳ ಕಾಟ ಅಷ್ಟೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಜನ್ಮದ ಶನಿ ಕೇಳಬೇಕಾ? ಜನ್ಮಕ್ಕೆ ಶನಿ ಬಂದಾಗ ಸಾಧಾರಣವಾಗಿ ವಿಷಪ್ರಾಣಿಗಳ ಭಯ. ಆದ್ದರಿಂದ ಪರಚುವ ಪ್ರಾಣಿಗಳು, ಕಚ್ಚುವ ಪ್ರಾಣಿಗಳು ಅಥವಾ ತಿವಿಯುವ ಪ್ರಾಣಿಗಳಿಂದ ಸ್ವಲ್ಪ ಜಾಗೃತಿಯಾಗಿರಿ. ಎಲ್ಲರೂ ಒಂದು ಎತ್ತು ಸಿಕ್ಕೋಯ್ತು ಎದುರು ಭಾಗದಲ್ಲೇ, ಅದಕ್ಕೆ ನೀವು ಹೇ ಅಂತ ಒಂದು ಮಾತು ಹೇಳಿದರೆ ಸಾಕು, ನೇರವಾಗಿ ಬಂದು ನಿಮ್ಮನ್ನೇ ತಿವಿಯುವ ಸಾಧ್ಯತೆ ಇದೆ. ಆದ್ದರಿಂದ ಸ್ವಲ್ಪ ತಿವಿಯ ಪ್ರಾಣಿಗಳಿಂದಲೂ ಸಹಿತವಾಗಿ ಜಾಗೃತಿ ಆಗಿರಬೇಕು ಈ ಸಂದರ್ಭದಲ್ಲಿ, ಈ ಸಂವತ್ಸರದಲ್ಲಿ. ಪರಾಭವ ಏನು ಮಾಡಲಿಕ್ಕೂ ಆಗಲ್ಲ, ಸ್ವಲ್ಪ ಹಿಂದೇಟು ಉಂಟಾಗುವಂತಹ ಸಾಧ್ಯತೆ. ಜನ್ಮದ ಶನಿ ಅಪವಾದ ಭಯಂ, ಅವಮಾನ ಭಯಂ, ಅಪರಾಧ ಭಯಂ ಮೂರನ್ನೂ ಮಾಡಿಸ್ತಾನೆ. ತುಂಬ ಜಾಗೃತಿ ಆಗಿರಬೇಕಾಗಿರ್ತಕ್ಕಂಥದ್ದು. ಕೆಲವರಿಗೆ ನಷ್ಟ ಆಗ್ತದೆ, ಕೆಲವರಿಗೆ ವ್ಯಾಜ್ಯ ಗಂಟು ಬೀಳ್ತದೆ, ಕೆಲವರಿಗೆ ಬಂಧನ ಆಗ್ತದೆ. ಬಂಧನದಲ್ಲಿದ್ದವರಿಗೆ ಮತ್ತು ಬಂಧನ ನಿಮಗೆ ಮುಂದುವರಿಯುವ ಸಾಧ್ಯತೆಯೂ ಇದೆ. ಆದ್ದರಿಂದ ತುಂಬ ಜಾಗ್ರತೆ. ಗುರುವಿನ ದೃಷ್ಟಿ ಬಿದ್ದಾಗ ಸ್ವಲ್ಪ ಆಶಾದಾಯಕವಾಗಿರ್ತಕ್ಕಂಥದ್ದು. ಶನಿ ಶಾಂತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಅಥವಾ ಸಾಧ್ಯವಾದರೆ ಶನಿ ಸಿಂಗಾಪುರಕ್ಕೆ ಹೋಗಿ ಎಣ್ಣೆ ಅಭಿಷೇಕ ಮಾಡಿ, ಅಥವಾ ನೀವು ಸಾಧ್ಯ ಆದರೆ ಉಜ್ಜಯಿನಿಗೆ ಹೋಗಿ ಬನ್ನಿ. ಅಲ್ಲಿ ವಿಕ್ರಮಾದಿತ್ಯನಿಗೆ ವರ ಕೊಟ್ಟ ಸ್ಥಳ ಇದೆ, ಅಲ್ಲಿ ಹೋಗಿ ಒಂದು ಎಣ್ಣೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಂಡಾಗ ಆ ಶನೇಶ್ವರನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಮೀನರಾಶಿಯವರಿಗೆ. ಇವಿಷ್ಟು ದ್ವಾದಶ ರಾಶಿಗಳ ಇಡೀ ವರ್ಷದ ಫಲಾಫಲ. ಗುರುಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಇದು ಇವತ್ತಿನ ಯುಗಾದಿ ವರ್ಷಫಲ ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಬ್ಬದ ಆಚರಣೆ ಹೇಗಿರಬೇಕು, ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರ ಪಂಚಾಂಗ ಶ್ರವಣ ಕೂಡ ಆಯಿತು. ಇಡೀ ವರ್ಷದ 12 ರಾಶಿಗಳ ಫಲಾಫಲ ಏನು, ಯಾವ ರಾಶಿಯವರಿಗೆ ಒಳಿತಿದೆ, ಯಾವ ರಾಶಿಯವರಿಗೆ ಕೆಡುಕಿದೆ, ಯಾವ ರಾಶಿಯವರು ಯಾವ ವಿಷಯದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು, ಎಲ್ಲ ವಿಷಯಗಳನ್ನ ಇವತ್ತಿನ ಕಾರ್ಯಕ್ರಮದ ಮುಖಾಂತರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.